Hello, Namaste, welcome my dear viewers, subscribers, aspirants and my dearest students, welcome to the session. ಯಾವುದೇ ನ್ಯೂಸ್ ಪೇಪರ್ ನೋಡಿ, ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿ, ಯಾವುದೇ ಟಿ ವಿ ಚಾನಲ್ ನೋಡಿ, ಒಂದೇ ನ್ಯೂಸು ಅದೇನಂತಂದರೆ ಒರಾಕಲ್ ಅನ್ನೋ ಕಂಪ್ನಿ 30,000 ಜನ ಎಂಪ್ಲಾಯೀಸ್ನ ಫೈರ್ ಮಾಡಿಬಿಟ್ಟಿದ್ದಾರೆ. ಒಂದೇ ಒಂದು ಇಮೇಲಲ್ಲಿ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಯಾವುದೇ ನೋಟಿಸ್ ಪೀರಿಯಡ್ ಕೊಟ್ಟಿಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ಒಂದೇ ಒಂದು ಇಮೇಲಲ್ಲಿ 30,000 ಜನ ಎಂಪ್ಲಾಯೀಸ್ನ ಒರಾಕಲ್ ಅನ್ನೋ ಕಂಪ್ನಿ ಫೈರ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಡೆ ಅದೇ ನ್ಯೂಸು. ಇದನ್ನು ನಾವೀಗ ಏವಿಯೇಷನ್ ಇಂಡಸ್ಟ್ರಿ ಜೊತೆ ಕಂಪೇರ್ ಮಾಡೋಣ. ಮುಂದೆ AMA ಮಾಡಿರೋರಿಗೆ ಯಾವ ಥರ ಸ್ಕೋಪ್ ಇರುತ್ತೆ, ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಿದೆ, ಗ್ರೋತ್ ಹೇಗಿರುತ್ತೆ, ಡೆವಲಪ್ಮೆಂಟ್ ಹೇಗಿರುತ್ತೆ, AMA ಮಾಡಿರೋರಿಗೆ ಎಷ್ಟು ವೇಕೆನ್ಸಿ ಜನರೇಟ್ ಆಗ್ತಾ ಇದೆ, ಇದನ್ನೆಲ್ಲ ವಿತ್ ಲಾಜಿಕ್ ವಿತ್ ಪ್ರೂಫ್ ಕಮಿಂಗ್ ಸೆಷನ್ ಡಿಸ್ಕಸ್ ಮಾಡೋಣ. ಸೆಷನ್ನ ಹೆಡ್ಡಿಂಗ್ ಈಗಲೇ ಹೇಳ್ತಾ ನೋಡಿ, ಸ್ಕೋಪ್ ಆಫ್ ಎನ್ AME ಅಂತ ಸೆಷನ್ನ ಹೆಡ್ಡಿಂಗು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅಪ್ಲೋಡ್ ಮಾಡ್ತೀನಿ, ನೋಟಿಫಿಕೇಶನ್ ಬಂದುಬಿಡುತ್ತೆ. ಆ ಸೆಷನಲ್ಲಿ ವಿತ್ ಪ್ರೂಫು ವಿತ್ ಲಾಜಿಕ್ಕು AME ಮಾಡಿರೋ ಕ್ಯಾಂಡಿಡೇಟ್ಸ್ಗಳಿಗೆ ಮುಂದೆ ಏನು ಸ್ಕೋಪ್ ಇದೆ ಅನ್ನೋದನ್ನ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈ ಸೆಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅದೇನಂತಂದ್ರೆ ಸರ್ಟಿಫಿಕೇಟಲ್ಲಿ ಇಂಜಿನಿಯರ್ ಅಂತ ಬರುತ್ತಾ. ಇದೇ ಪ್ರಶ್ನೆನ ಇನ್ನೂ ಒಂದು ರೀತಿ ಕೇಳ್ತಾರೆ, ಸರ್ ಇದು BSc ಈಕ್ವಲೆಂಟಾ ಅಥವಾ ಇಂಜಿನಿಯರಿಂಗ್ ಈಕ್ವಲೆಂಟಾ, ಅಥವಾ ಇದೇ ಪ್ರಶ್ನೆನ ಇನ್ನೂ 3-4 ಕಾಂಬಿನೇಷನ್ ಅಲ್ಲಿ ಕೇಳ್ತಾರೆ. ಇಂಜಿನಿಯರ್ ಪ್ರೊಫೈಲ್ಗೆ ಹೋಗ್ತಾರಾ, ಇವರು ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗೆ ಕೆಲಸಕ್ಕೆ ಹೋಗ್ತಾರಾ, ಇವ್ರನ್ನ ಇಂಜಿನಿಯರ್ ಅಂತಾನೆ ಕರೀತಾರಾ, ಈ ತರ ಬೇರೆ ಬೇರೆ ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಇದೇ ಪ್ರಶ್ನೆ ಕೇಳ್ತಾರೆ. ಕಾಂಬಿನೇಷನ್ ಅಂಡ್ ಪರ್ಮುಟೇಷನ್ ಮೇ ಬಿ ಎನಿಥಿಂಗ್ ಬಟ್ ದ ಕ್ವಶನ್ಸ್ ರಿಮೈನ್ಸ್ ಒನ್ ಅಂಡ್ ದ ಸೇಮ್. ಅದೇನಂತಂದ್ರೆ ಸರ್ಟಿಫಿಕೇಟಲ್ ಇಂಜಿನಿಯರ್ ಅಂತ ಬರುತ್ತಾ, ಅಥವಾ ಇದು BSc ಈಕ್ವಲೆಂಟಾ ಇಂಜಿನಿಯರಿಂಗ್ ಈಕ್ವಲೆಂಟಾ. ಸೊ ಇದು BSc ಈಕ್ವಲೆಂಟಾ ಇಂಜಿನಿಯರಿಂಗ್ ಈಕ್ವಲೆಂಟಾ, ಸರ್ಟಿಫಿಕೇಟಲ್ ಇಂಜಿನಿಯರ್ ಅಂತ ಬರುತ್ತಾ, ಇಂಜಿನಿಯರ್ ವ್ಯಾಲ್ಯೂನೇ ಇದೆಯಾ, ನೀವು ಇಂಜಿನಿಯರ್ ಪೊಸಿಷನ್ಗೆ ಹೋಗ್ತೀರಾ, ಈ ಎಲ್ಲ ಡೀಟೇಲ್ಸ್ಗಳನ್ನ ಈ ಸೆಷನ್ನಲ್ಲಿ ವಿತ್ ಲಾಜಿಕ್ ವಿತ್ ಪ್ರೂಫ್ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಕೊಂಬರೋಣ. ಅಂಡ್ ಆಸ್ ಐ ಯೂಶುವಲಿ ಸೇ, ಡು ನಾಟ್ ಸ್ಕಿಪ್ ಎನಿ ಪಾರ್ಟ್ ಬಿಕಾಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೆಷನ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಈ ಪ್ರಶ್ನೆ ನಿಮಗೂ ಬಂದಿದೆಯೋ ಇಲ್ವೋ ಅಂತ ನೀವು ನಂಗೆ ಹೇಳ್ಬೇಕು. ಆ ಕ್ವಶನ್ ಏನಂತಂದ್ರೆ, ಸರ್ ಒಂದು ಕೆಲಸ ತಗೊಳಕ್ಕೋಸ್ಕರ ಅಥವಾ ಒಂದು ಕೆಲಸ ಮಾಡಕ್ಕೋಸ್ಕರ ಅಥವಾ ಒಂದು ಕೆಲಸ ಸಿಗಕ್ಕೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿ ಬೆಂಗಳೂರಿಗೆ ಬಂದು AME ವಿತ್ BSc ಯಾಕೆ ಓದಬೇಕು? BCA, BCom, BBA, BSc, BE ಈ ತರ ಯಾವುದೇ ಒಂದು ಕೋರ್ಸಸ್ ನ ಮಾಡಿದ್ರೆ ಒಂದು ಸಣ್ಣ ಪುಟ್ಟ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ. ಎನಿಹೌ ಕೆಲಸ, ಸಣ್ಣ ಪುಟ್ಟ ಕೆಲಸ ಸಿಗೋದು ಅಷ್ಟು ಸುಲಭ ಇಲ್ಲ ಅಂತ ನಮಗೂ ನಿಮಗೂ ಚೆನ್ನಾಗಿ ಗೊತ್ತು. ಈಗ 10 ಸೆಕೆಂಡ್ಗಿಂತ ಮುಂಚೆ ನಾವು ಒರಾಕಲ್ ಕಂಪ್ನಿ 30,000 ಜನ ಎಂಪ್ಲಾಯೀಸ್ನ ಲೇ ಆಫ್ ಮಾಡಿರೋದನ್ನ ಡಿಸ್ಕಸ್ ಮಾಡಿದ್ವಿ. ಬಟ್ ಸ್ಟಿಲ್, ಜಸ್ಟ್ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್, ಅಸ್ಯೂಮ್ ದಟ್ BCA, BBA, BCom, BSc, BE ಈ ತರ ಯಾವುದೇ ಒಂದು ಕೋರ್ಸ್ ಮಾಡಿದ್ರೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಜಸ್ಟ್ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್, BCA, BCom, BSc, BBA, BE ಈ ಥರ ಯಾವುದೇ ಒಂದು ಕೋರ್ಸಸ್ ಮಾಡಿದ್ರೆ ಒಂದು ಸಣ್ಣ ಪುಟ್ಟ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ. ಒಂದು ಕೆಲಸಕ್ಕೋಸ್ಕರ, ಒಂದು ಕೆಲಸ ಸಿಗೋಕ್ಕೋಸ್ಕರ, ಒಂದು ಕೆಲಸ ತಗೊಳ್ಳೋಕ್ಕೋಸ್ಕರ AME ವಿತ್ BScನ ಅಲ್ಲಿ ತನಕ ಬೆಂಗಳೂರಿಗೆ ಬಂದು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಯಾಕೆ ಪರ್ಸ್ಯೂ ಮಾಡಬೇಕು? ಇದೇ ಪ್ರಶ್ನೆನ ಇನ್ನೂ ಒಂದು ರೀತಿ ಕೇಳ್ತಾರೆ, ಸರ್ AME ವಿತ್ BSc ಪರ್ಸ್ಯೂ ಮಾಡಿದ್ರೆ ಜಾಬ್ ಪಕ್ಕನ ಸರ್ ಅಂತ ಕೇಳ್ತಾರೆ. ಐ ಆಲ್ವೇಸ್ ಸೇ ಟು ದ ಸ್ಟೂಡೆಂಟ್ಸ್, AME ಇಸ್ ನಾಟ್ ಎ ಜಾಬ್, AME ಇಸ್ ಅ ಲೈಫ್. ಯಾಕಂತಂದ್ರೆ BCA, BCom, BSc, BBA, BE ಈ ಥರ ಯಾವುದೇ ಕೋರ್ಸಸ್ಗಳು ನಿಮಗೆ ಕೆಲಸ ಕೊಡ್ಬೋದು. ಎನಿ ಅದರ್ ಕೋರ್ಸಸ್, ಎನಿ ಅದರ್ ಕಾಲೇಜಸ್ ಆರ್ ಎನಿ ಅದರ್ ಕೋರ್ಸಸ್ ಕ್ಯಾನ್ ಗಿವ್ ಯು ಎ ಜಾಬ್, ಬಟ್ AME ಕ್ಯಾನ್ ಗಿವ್ ಯು ಎ ಲೈಫ್. ಯಾಕಂತಂದ್ರೆ AME ಹ್ಯಾಸ್ ಗಾಟ್ ವೈಡರ್ ಆಪರ್ಚುನಿಟೀಸ್ ಅಂಡ್ n ನಂಬರ್ ಆಫ್ ಪಾಸಿಬಿಲಿಟಿ. ಅಂಥದ್ದೇನು ಸಾರ್ ಅದು ಬೇರೆ ಯಾವುದೇ ಕೋರ್ಸಸ್ಗಳಲ್ಲಿ ಇಲ್ಲದೆ ಇರೋಂಥ ಆಪರ್ಚುನಿಟೀಸ್ಗಳು, n ನಂಬರ್ ಆಫ್ ಆಪರ್ಚುನಿಟೀಸ್ಗಳು AMEಲಿರೋದು. ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ವೈ AME ಇಸ್ ಅ ಯೂನಿಕ್ ಪ್ರೋಗ್ರಾಮ್ ಅಂತ ಒಂದು ವಿಡಿಯೋನ ರೆಡಿ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ರೆಡಿ ಆಗ್ಬಿಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆ ಸೆಷನ್ ನಾವು ಅದನ್ನು ಡಿಸ್ಕಸ್ ಮಾಡೋಣ. ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಈ ಸಿನಿಮ್ಯಾಟಿಕ್ ಟರ್ಮ್ಸಲ್ಲಿ ಹೇಳೋದಾಯ್ತು ಅಂತಂದರೆ, ಯಾವುದೇ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಟ್ರೈಲರ್ ಅಂತ ಬಿಡ್ತಾರಲ್ಲ, ಆ ಥರ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ವೈ AME ಇಸ್ ಅ ಯೂನಿಕ್ ಪ್ರೋಗ್ರಾಮ್ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಒಂದು 4 ಪಾಯಿಂಟ್ಸ್ ಟ್ರೈಲರ್ ರೀತಿ ಹೇಳಿರ್ತೀನಿ, ಕೇಳಿಸ್ಕೊ. ಪಾಯಿಂಟ್ ನಂಬರ್ 1, ಎಲ್ಲಿಂದ ಶುರು ಮಾಡೋಣ? ದ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಕಾಂಪಿಟೆನ್ಸಿ. ದ ಮೋಸ್ಟ್ ಇರಿಟೇಟಿಂಗ್ ಕಾನ್ಸೆಪ್ಟ್ ಫಾರ್ ಟುಡೇಸ್ ಜನರೇಷನ್, ದಟ್ ಈಸ್ ಕಾಂಪಿಟೆನ್ಸಿ. ಎಲ್ಲಿಂದ ಶುರು ಮಾಡೋಣ? ಯಾವುದೊಂದು ರೆಫರೆನ್ಸ್ ಆಗಿ ತಗೊಳ್ಳೋಣ. ನಿಮ್ಮ ಫೇವ್ರೇಟು ಇಂಜಿನಿಯರಿಂಗ್ನ ತಗೋತೀನಿ. ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ 15 ಲಕ್ಷ ಜನ ಇಂಜಿನಿಯರ್ ಪಾಸ್ಔಟ್ ಆಗ್ತಾರೆ. ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ 1.5 lakhs BCA ಗ್ರಾಜ್ಯುಯೇಟ್ಸ್ ಪಾಸ್ಔಟ್ ಆಗ್ತಾರೆ. ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ ಸುಮಾರು 11 - 12 ಲಕ್ಷ ಜನ BSc ಗ್ರಾಜ್ಯುಯೇಟ್ ಪಾಸ್ಔಟ್ ಆಗ್ತಾರೆ. ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು 1.5 lakhs ಡಾಕ್ಟರ್ಸ್ MBBS ಮಾಡಿರೋರು ಪಾಸ್ಔಟ್ ಆಗ್ತಾರೆ. ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು 24,000 IITians ಪಾಸ್ಔಟ್ ಆಗ್ತಾರೆ. ಇದನ್ನ ಈಗ AME ಜೊತೆ ಕಂಪೇರ್ ಮಾಡೋಣ. ನಮ್ಮ ದೇಶದಲ್ಲಿ ಟೋಟಲ್ ಆಗಿ 57 AME ಕಾಲೇಜ್ ಇದೆ. ಒಂದು ಕಾಲೇಜ್ಗೆ 120 ಸೀಟು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಗ್ರಾಂಟ್ಸ್ ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ಎಷ್ಟೇ ತಿಪ್ಪುರ್ಲಾಗ ಹೊಡೆದ್ರು 120ಕ್ಕಿಂತ ಜಾಸ್ತಿ ಸೀಟ್ ಗ್ರಾಂಟ್ಸ್ ಕೊಡಲ್ಲ. ಸೊ ಒಂದು ಕಾಲೇಜ್ಗೆ 120 ಅಂತಂದ್ರೆ 57 ಕಾಲೇಜ್ಗೆ ಎಷ್ಟಾಯಿತು? ಯೂಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇಲ್ಲಿ 57 ಇದೆ, ಅದನ್ನ 16 ಅಂತ ರೌಂಡ್ ಫಿಗರ್ ಮಾಡ್ಕೊಳ್ಳಿ, ಯಾಕಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಒಂದು ಕಾಲೇಜ್ಗೆ 120 ಅಂದ್ರೆ 60 ಕಾಲೇಜ್ಗೆ ಎಷ್ಟು?
12,672, ಸೊ 7,200 ಕ್ಯಾಂಡಿಡೇಟ್ಸ್ಗಳು ಒಂದು ವರ್ಷಕ್ಕೆ. ಅದು ಎಲ್ಲ ಕಾಲೇಜಲ್ಲೂ ಎಲ್ಲ ಸೀಟು ಫಿಲಪ್ ಆದರೆ ಪಾಸ್ಔಟ್ ಆಗ್ತಾರೆ. ಎಲ್ಲ ಕಾಲೇಜಲ್ಲಿ ಎಲ್ಲ ಸೀಟ್ ಫಿಲಪ್ ಆದಾಗ ನೋಡೋಣ. ಬಟ್ ಸ್ಟಿಲ್ ಜಸ್ಟ್ ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್ ಫಿಲಪ್ ಆಯಿತು ಅಂತಲೇ ಇಟ್ಕೊಳ್ಳಿ. 7,200 ಜನ ಪಾಸ್ಔಟ್ ಆದರು. ಇದನ್ನು ನೀವು ಬೇರೆ ಬೇರೆ ಕೋರ್ಸಸ್ ಜೊತೆ ಕಂಪೇರ್ ಮಾಡಿ ನೋಡಿ. ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಜನ ಇಂಜಿನಿಯರ್ ಪಾಸ್ಔಟ್ ಆಗ್ತಾರೆ? 15 ಲಕ್ಷ ಜನ. ಇಫ್ ಯು ಕಂಪೇರ್ ಇಟ್ ವಿತ್ ಇಂಜಿನಿಯರ್ಸ್, ಇಫ್ ಯು ಕಂಪೇರ್ AME ವಿತ್ ಇಂಜಿನಿಯರ್ಸ್, ಇಟ್ ಈಸ್ ನಾಟ್ ಇವನ್ 0.5%. ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ BSc ಗ್ರ್ಯಾಜುಯೇಟ್ಸ್ ಸುಮಾರು 12 ಲಕ್ಷ ಜನ ಇದ್ದಾರೆ. ಅದಕ್ಕೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಇಟ್ ಈಸ್ ನಾಟ್ ಇವನ್ 1%. ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ ಡಾಕ್ಟರ್ಸ್ಗಳು 1.5 ಲ್ಯಾಕ್ಸ್ ಜನ ಪಾಸ್ಔಟ್ ಆಗ್ತಾರೆ. ಅದರಲ್ಲಿ ನೀವು ಕಂಪೇರ್ ಮಾಡಿ ಇದನ್ನ AME ಜೊತೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಇಟ್ ಇಸ್ ನಾಟ್ ಇವನ್ 5%. ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ 24,000 ಜನ IITN ಪಾಸ್ಔಟ್ ಆಗ್ತಾರೆ. ಇಫ್ ಯು ಕಂಪೇರ್ ಇಟ್ ವಿತ್ AME, ಇಟ್ ಇಸ್ ನಾಟ್ ಇವನ್ 50%. ಪಾಯಿಂಟ್ ನಂಬರ್ 2, ಸಿಲೆಬಸ್ ಕಂಪ್ಯಾಟಬಿಲಿಟಿ. ಸಿಲೆಬಸ್ ಕಂಪ್ಯಾಟಬಿಲಿಟಿ ಅಂದ್ರೆ ಏನು ಅಂತ ಹೇಳ್ತೀನಿ. ನೀವು ಇಂಡಿಯಾದಲ್ಲಿ AME ಮಾಡಬೇಕಾದ್ರೆ ಅಥವಾ AME ಸ್ಟಡಿ ಮಾಡಬೇಕಾದ್ರೆ ಏನು ಸಿಲೆಬಸ್ ಓದ್ತಿರೋ, ದುಬೈಯಲ್ಲಿ ಹೋಗಿ AME ಸ್ಟಡಿ ಮಾಡಿದ್ರು ಇದೇ ಸಿಲೆಬಸ್ಸು, ಜರ್ಮನಿಲಿ ಹೋಗಿ AME ಸ್ಟಡಿ ಮಾಡಿದ್ರು ಇದೇ ಸಿಲೆಬಸ್ಸು, ಜಪಾನಲ್ಲಿ ಹೋಗಿ AME ಸ್ಟಡಿ ಮಾಡಿದ್ರು ಇದೇ ಸಿಲೆಬಸ್ಸು, ಸೌದಿ ಅರೇಬಿಯಾದಲ್ಲಿ ಹೋಗಿ AME ಸ್ಟಡಿ ಮಾಡಿದ್ರು ಇದೇ ಸಿಲೆಬಸ್ಸು, ಐರ್ಲ್ಯಾಂಡಲ್ಲಿ ಹೋಗಿ AME ಸ್ಟಡಿ ಮಾಡಿದ್ರು ಇದೇ ಸಿಲೆಬಸ್ಸು, USA ಹೋಗಿ AME ಸ್ಟಡಿ ಮಾಡಿದ್ರು ಇದೇ ಸಿಲೆಬಸ್ಸು. ವಾಟ್ ಐ ಮೀನ್ ಟು ಸೇ ಅಂತಂದರೆ, ಇಂಡಿಯಾದಲ್ಲಿ ನೀವು AME ಪರ್ಸೀವ್ ಮಾಡಿದ್ರೆ ಎಂಟೈರ್ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಮಾಡ್ಬೋದು. ಇದನ್ನೇ ನೀವು ಇಂಜಿನಿಯರ್ ಜೊತೆ ಕಂಪೇರ್ ಮಾಡಿ ನೋಡಿ. ನೀವು ಇಂಜಿನಿಯರ್ ಮುಗಿಸಿದ ಮೇಲೆ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ರೈಟ್ ಅನ್ ಎಕ್ಸಾಮಿನೇಷನ್ ಕಾಲ್ಡ್ ಎಸ್ IELTS. IELTS ಲ್ಯಾಂಗ್ವೇಜ್ ಎಕ್ಸಾಮು. ಲ್ಯಾಂಗ್ವೇಜಾ ಸಾರ್, ಸುಲಭ ಅಲ್ವಾ ಸಾರ್ ಅಂತ ನಿಮ್ಗನ್ಸುತ್ತೆ. ಆದರೂ IELTSಗೆ ಒಂದು ವರ್ಷ ಮನೇಲಿ ಕೂತ್ಕೊಂಡು ಹೋಗ್ತಾರೆ, ಅಷ್ಟು ಟಫ್ ಇರುತ್ತೆ. ಈಗ ನೀವು ನೀಟ್ಗೆ ಒಂದು ವರ್ಷ ಡ್ರಾಪ್ ಔಟ್ ಆಗ್ತಿರಲ್ಲ, PUC ಅವರು ಸೈನ್ಸ್ ಸ್ಟೂಡೆಂಟ್ಸು, PCMB ಮಾಡಿರೋರು ಒಂದು ವರ್ಷ ಡ್ರಾಪ್ ಔಟ್ ಆಗಿ ನೀಟ್ಗೆ ಓದ್ತಿರಲ್ಲ, ಆ ಥರ IELTSಗೆ ಒಂದು ವರ್ಷ ಮನೇಲಿ ಕೂತ್ಕೊಂಡು ಹೋಗ್ತಾರೆ, ಅಷ್ಟು ಟಫ್ ಇರುತ್ತೆ. ಈವನ್ 0.1, 0.2, 0.5 ಮಿಸ್ ಆದರೂ ಕೂಡ ಫೇಲ್ ಮಾಡಾಕ್ಬಿಡ್ತಾರೆ. ಹೇಗೆ ನೀವು ಕೂತ್ಕೊಂಡು ಓದಿ ನೆಕ್ಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡ್ಕೊಂಡು ಬರಬೇಕು. ಈ ಪ್ರಾಬ್ಲಮ್ಮು ನೀವು AME ಮಾಡಿದ್ರೆ ನಿಮ್ಗಿರಲ್ಲ. ಯಾಕಂದರೆ ಎಂಟೈರ್ ವರ್ಲ್ಡಲ್ಲಿ ಸೇಮ್ ಸಿಲೆಬಸ್ಸು, ಡೈರೆಕ್ಟಾಗಿ ಬೇರೆ ದೇಶಕ್ಕೆ ಹೋಗ್ತಾರೆ, ವರ್ಕ್ ಮಾಡ್ತಾ ಇರ್ತೀರಾ. ಒಂದು ಪ್ರೂಫ್ ಜೊತೆಗೆ ಹೇಳ್ತೀನಿ. ಓದ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಇಟ್ ಇಸ್ ಎವ್ರಿ ಒನ್ ಥಾಟ್ ಇಟ್ ಇಸ್ ಸ್ಕ್ರಿಪ್ಟೆಡ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಇಸಂಟ್ ಇಟ್ ಸೊ? ಅದರಲ್ಲಿ ರಂಜನ್ ಅಂತ ಒಬ್ಬ ಸ್ಟೂಡೆಂಟ್ ಮಾತಾಡ್ದ. ಇಸಂಟ್ ಇಟ್ ಸೊ? ಅವರೇ ಹೇಳಿದ್ರು ಏನಂತ, ಸಿಂಗಾಪುರ್ ಪ್ಲೇಸ್ಮೆಂಟ್ ಆಗಿದೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ. ಹೌದಾ? ಇಸಂಟ್ ಇಟ್ ಸೊ? ನಾನು ಹೇಳಿದೆ 40 ಜನ ಸ್ಟೂಡೆಂಟ್ಸು ಸಿಂಗಾಪುರ್ಗೆ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಪ್ಲೇಸ್ಮೆಂಟ್ ಆಗಿದ್ದಾರೆ. ಹೌದಾ? ಕರೆಕ್ಟಾ? ಈ 40 ಜನ ಸ್ಟೂಡೆಂಟ್ಸು ಯಾವುದೇ IELTS ಎಕ್ಸಾಮು, ಟೊಫೆಲ್ ಎಕ್ಸಾಮು, ಕನ್ವರ್ಷನ್ ಎಕ್ಸಾಮ್ ಯಾವುದೂ ಬರೆದಿಲ್ಲ, ಡೈರೆಕ್ಟಾಗಿ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಪ್ಲೇಸ್ಮೆಂಟ್ ಆಗಿದೆ. ಸೊ ಪಾಯಿಂಟ್ ನಂಬರ್ 2 ಕ್ಲಿಯರ್ ಆಯ್ತಾ? ಪಾಯಿಂಟ್ ನಂಬರ್ 3, ವರ್ಸಟೈಲಿಟಿ. ವರ್ಸಟೈಲಿಟಿ ಅಂದರೆ ಏನು ಅಂತ ಹೇಳ್ತೀನಿ. AME ವಿತ್ BSc ವಿತ್ AI ML ಅಂಡ್ ಡೇಟಾ ಸೈನ್ಸ್ ಟೋಟಲ್ ಎಷ್ಟು ವರ್ಷ? 3 years. ಈಗ BSc ಮುಖಾಂತರ ಬರೋಣ. ಸೊ BSc ಅವಾರ್ಡೆಡ್ ಬೈ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, UGC ಅಪ್ರೂವ್ಡ್, AICTE ಅಪ್ರೂವ್ಡ್. ಸೊ ಪಾಯಿಂಟ್ ನಂಬರ್ 1, BSc ಬೇಸಿಸ್ ಮೇಲೆ ನೀವು ಎಲ್ಲ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ಗಳನ್ನ ಬರೀಬೋದು. UPSC, KPSC, PSI, IBPS, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಲ್ಲ ಎಕ್ಸಾಮಿನೇಷನ್ಗಳನ್ನ ಬರೀಬೋದು. BSc ಬೇಸಿಸ್ ಮೇಲೆ ಹೈಯರ್ ಎಜುಕೇಷನ್ ಮಾಡ್ಬೋದು, MSc ಅಥವಾ MBA ಹೈಯರ್ ಎಜುಕೇಷನ್ ಮಾಡ್ಬೋದು. ಕ್ಲಿಯರ್ ಆಯಿತಾ? BSc ಬೇಸಿಸ್ ಮೇಲೆ IT ಕಂಪ್ನಿಗೂ ಹೋಗಿ ವರ್ಕ್ ಮಾಡ್ಬೋದು. ಇವತ್ತು IT ಕಂಪ್ನಿಲಿ BCom, BCA, BBA, BA ಮಾಡಿರೋರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಇಸಂಟ್ ಇಟ್ ಸೊ? ಯಾಕೆ ಅನ್ನೋದನ್ನ ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು IT ಕಂಪ್ನಿಲಿ ಜಾಬ್ ಇಸ್ ಈಕ್ವಲ್ ಟು ಸ್ಕಿಲ್ ಆ್ಯಂಡ್ ನಾಟ್ ಈಕ್ವಲ್ ಟು ಕ್ವಾಲಿಫಿಕೇಶನ್. ಸೊ ಬಿಕಾಸ್ ಆಫ್ ವಿಚ್ BSc ಬೇಸಿಸ್ ಮೇಲೆ ನೀವು AI ML ಆ್ಯಂಡ್ ಡೇಟಾ ಸೈನ್ಸ್ ಮಾಡ್ಕೊಂಡಿದ್ರೆ ಡೈರೆಕ್ಟಾಗಿ ಹೋಗಿ IT ಕಂಪ್ನಿಲಿ ವರ್ಕ್ ಮಾಡ್ಬೋದು. ಕ್ಲಿಯರ್ ಆಯ್ತಾ? ಗೌರ್ಮೆಂಟ್ ಎಕ್ಸಾಮ್ ಬರೀಬೋದು, ಹೈಯರ್ ಎಜುಕೇಷನ್ ಮಾಡ್ಬೋದು, IT ಕಂಪ್ನಿಲಿ ವರ್ಕ್ ಮಾಡ್ಬೋದು. ಕ್ಲಿಯರ್ ಆಯ್ತಾ? ಇದೇ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ಗಳನ್ನ BE ಮಾಡಿರೋರು ಬರೀಬೋದು, ಇದೇ ಹೈಯರ್ ಎಜುಕೇಷನ್ನ BE ಮಾಡಿರೋರು ಮಾಡ್ಬೋದು, IT ಕಂಪ್ನಿಲಿ ವರ್ಕ್ನ BE ಮಾಡಿರೋರು ಮಾಡ್ಬೋದು. ಆದರೆ ಈ ಕಡೆಯಿಂದ ಯೋಚನೆ ಮಾಡಿ ನೋಡಿ, BE ಮಾಡಿರೋರು AME ಫೀಲ್ಡ್ಗೆ ಬಂದು AMEಗೆ ಅಂತ ಇರೋ ವೇಕೆನ್ಸಿಗಳನ್ನ ಫಿಲಪ್ ಮಾಡ್ಕೊಳಕ್ಕಾಗಲ್ಲ. AMEಗೆ ಅಂತ ಇರೋ ವೇಕೆನ್ಸಿಗಳನ್ನ BE ಮಾಡಿರೋರು ಕೊಡಕ್ಕಾಗಲ್ಲ. ಇದನ್ನ ಒಂದು ಪ್ರೂಫ್ ಜೊತೆಗೆ ಇಂಟ್ರೊಡಕ್ಟರಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಏರ್ ಇಂಡಿಯಾ ಅನ್ನೋ ಕಂಪ್ನಿ ಬೆಂಗಳೂರಲ್ಲಿ ಒಂದು MRO ಓಪನ್ ಮಾಡ್ತಾ ಇದ್ದೇನೆ. 1200 ಜನ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ಸ್ನ ತಗೋತೀನಿ ಅಂತ ಹೇಳಿದ್ದಾನೆ. ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಜಾಬ್ಸ್ ಅಂತಾನೆ ಸ್ಪೆಸಿಫಿಕ್ ಆಗಲ್ಲಿ ವರ್ಡ್ ಇದೆ. ಅಬ್ಸರ್ವ್ ದ ವರ್ಡ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಜಾಬ್ಸ್ ಅಂತ ಇದೆ. ಗ್ರಾಜುಯೇಟ್ಸು ಅಲ್ಲ, BCom ಅಲ್ಲ, BScನೂ ಅಲ್ಲ. ಸೊ AME ಮಾಡಿರೋರಿಗೆ ಅಂತ ಏನು ವೇಕೆನ್ಸಿಗಳು ಜನರೇಟ್ ಆಗ್ತಾ ಇದೆ, ಇದು AME ಮಾಡಿರೋರು ಬಿಟ್ಟು ಬೇರೆ ಯಾರಿಗೂ ಕೊಡಂಗಿಲ್ಲ. ಸೊ ಆ ಕಡೆಯಿಂದ ನೋಡಿದ್ರೆ BE, BSc, BCom, BBA, BA ಈ ಥರ ಬೇರೆ ಬೇರೆ ಗ್ರಾಜುಯೇಟ್ಸ್ಗಳಿಗೆ ಇರುವಂತಹ ಎಲ್ಲ ವೇಕೆನ್ಸೀಸ್ಗಳು, ಎಲ್ಲ ಸ್ಕೋಪ್ಗಳು, ಎಲ್ಲ ಆಪರ್ಚುನಿಟೀಸ್ಗಳು ನಿಮಗೂ ಇದ್ದೇ ಇದೆ. ಜೊತೆಗೆ ಅವ್ರಿಗೆ ಇಲ್ಲದೆ ಇರುವಂತಹ ಆಪರ್ಚುನಿಟಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ರಿಸರ್ವ್ ಆಗಿರುವಂಥ ಒಂದು ಆಪರ್ಚುನಿಟಿ ಇದೆ. ಯಾಕಂದರೆ ಏವಿಯೇಷನ್ ಇಂಡಸ್ಟ್ರಿಲಿ AMEಗೆ ಅಂತ ಇರೋ ವೇಕೆನ್ಸಿ ಅಥವಾ AMEಗೆ ಅಂತ ಜನರೇಟ್ ಆಗುವಂಥ ಕೆಲಸಗಳನ್ನ ಬೇರೆ ಯಾವುದೇ ಗ್ರಾಜುಯೇಟ್ಸ್ಗಳಿಗೆ, ಬೇರೆ ಯಾವುದೇ ಕ್ವಾಲಿಫಿಕೇಶನ್ ಇರೋರಿಗೆ ಕೊಡಕ್ಕಾಗಲ್ಲ. ದಿಸ್ ವಿ ಕಾಲ್ ಇಟ್ ಆಸ್ ವರ್ಸಟೈಲಿಟಿ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಆಪರ್ಚುನಿಟೀಸ್
ಜಾಸ್ತಿ ಆಗ್ತಾ ಇದೆಯಾ? BE ಮಾಡಿರೋರಿಗೆ ಏನು ಆಪರ್ಚುನಿಟೀಸ್ ಇದೆ ಅದು ನಿಮಗೆ ಇದೆ, ಜೊತೆಗೆ ಅವ್ರಿಗೆ ಇಲ್ಲದೆ ಇರೋಂಥ ಆಪರ್ಚುನಿಟೀಸ್ಗಳು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಇರೋಂಥ ಆಪರ್ಚುನಿಟೀಸ್ಗಳು ನಿಮಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪಾಯಿಂಟ್ ನಂಬರ್ 4 ಏನಂತಂದರೆ 2023ನೇ ಇಸ್ವಿ ಆದಮೇಲೆ AME ಮಾಡಿರುವಂಥ ಕ್ಯಾಂಡಿಡೇಟ್ಸ್ಗಳಿಗೆ ರಿಟೈರ್ಮೆಂಟೇ ಇಲ್ಲ. ನೀವು ಲೈಫ್ ಟೈಮ್ ವರ್ಕ್ ಮಾಡ್ಬೋದು. AME ಎಕ್ಸ್ಪೀರಿಯನ್ಸ್ನ ಡ್ರಿಂಕಿಂಗ್ ಸ್ಕಾಚಿಗೆ ಹೋಲಿಸ್ತಾರೆ. ಡ್ರಿಂಕಿಂಗ್ ಸ್ಕಾಚು ನೀವು ಕೆಮಿಸ್ಟ್ರಿಲಿ ಅಬ್ಸರ್ವ್ ಮಾಡಿರ್ತೀರ ಅಥವಾ ಕೇಳಿರ್ತೀರ ಅಥವಾ ಓದಿರ್ತೀರ. ಡ್ರಿಂಕಿಂಗ್ ಸ್ಕಾಚು ಏಜ್ ಜಾಸ್ತಿ ಆದಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಸಿಮಿಲರ್ಲಿ AMEಗೆ ಏಜ್ ಜಾಸ್ತಿ ಆದಷ್ಟು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಷ್ಟು ವ್ಯಾಲ್ಯೂ ಜಾಸ್ತಿ. ಸೊ ವ್ಯಾಲ್ಯೂ ಜಾಸ್ತಿ ಆದಷ್ಟುವೇ ಚಾನ್ಸಸ್ ಆಫ್ ಲೂಸಿಂಗ್ ಎ ಜಾಬ್ ವಿಲ್ ಬಿಕಮ್ 0%. ಆಲ್ವೇಸ್ ರಿಮೆಂಬರ್ ಎ ಗೋಲ್ಡನ್ ಕಾನ್ಸೆಪ್ಟ್ ಅಥವಾ ಗೋಲ್ಡನ್ ರೂಲ್ ಇನ್ ಯುವರ್ ಲೈಫ್. ಅಟ್ ದ ಏಜ್ ಆಫ್ 22 ಅಥವಾ 23 ಅಥವಾ 25 ನೀವು ಕೆಲಸದಲ್ಲಿ ಇರ್ತಿರೋ ಇಲ್ವೋ ಅನ್ನೋದು ಡಸಂಟ್ ಮ್ಯಾಟರ್. ತುಂಬ ಯೋಚನೆ ಮಾಡುವಂಥ ವಿಚಾರ ಅಲ್ಲ. ಯಾಕಂತಂದರೆ ಆ ಏಜಲ್ಲಿ ನಿಮಗೆ ತುಂಬ ಕಮಿಟ್ಮೆಂಟ್ಸ್ಗಳು, ತುಂಬ ಜವಾಬ್ದಾರಿಗಳು ಇರಲ್ಲ. ಆದರೆ ಅಟ್ ದ ಏಜ್ ಆಫ್ 35, 38, 40, 42 ನೀವು ಕೆಲಸದಲ್ಲಿ ಇರಲೇಬೇಕು. ನಿಮಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಇರಲೇಬೇಕು. ಆಗ ನಿಮಗೆ ಕಮಿಟ್ಮೆಂಟ್ಸ್ಗಳು ಜಾಸ್ತಿ ಇರ್ತವೆ, ಜವಾಬ್ದಾರಿ ಜಾಸ್ತಿ ಇರ್ತವೆ. ಈಗ ರೀಸೆಂಟಾಗಿ ಒರಾಕಲಲ್ಲಿ 30,000 ಜನ ತೆಗೆದಾಕ್ಬಿಟ್ರಲ್ಲ, ಲೇ ಆಫ್ ಮಾಡಿಬಿಟ್ರಲ್ಲ, ಅದರಲ್ಲಿ ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ. ಇನ್ನೆಷ್ಟೋ ಜನಕ್ಕೆ ಒಬ್ಬರೇ ಮನೇಲಿ ಕೆಲಸ ಮಾಡ್ತಿರೋರು, ಒಬ್ಬರೇ ಸಂಪಾದನೆ ಮಾಡ್ತಿರೋರಾಗಿರ್ತಾರೆ. ಇನ್ನೆಷ್ಟೋ ಜನಕ್ಕೆ ಅನೇಕ ಹೋಮ್ ಲೋನ್ಸ್ಗಳಿರ್ತವೆ, ಅನೇಕ ಪರ್ಸನಲ್ EMIಗಳಿರ್ತವೆ. ಇನ್ನೆಷ್ಟೋ ಜನಕ್ಕೆ ಮನೇಲಿ ಒಬ್ಬರೇ ಕೆಲಸ ಮಾಡೋರಾಗಿರ್ತಾರೆ. ಇನ್ನೆಷ್ಟೋ ಜನಕ್ಕೆ ಅನೇಕ ಪರ್ಸನಲ್ ಕಮಿಟ್ಮೆಂಟ್ಸ್ಗಳಿರ್ತವೆ, ಅನೇಕ ಲೋನ್ ಇರ್ತವೆ, ಅನೇಕ EMIಗಳಿರ್ತವೆ. ಪರ್ಸನಲ್ ಲೋನ್ ತೊಗೊಂಡಿರ್ತಾರೆ, ಅದರ EMI ಇರುತ್ತೆ, ಕಾರ್ EMI ಇರುತ್ತೆ, ಹೋಮ್ EMI ಇರುತ್ತೆ, ಇನ್ನೂ ಅನೇಕ EMIಸ್ಗಳಿರ್ತವೆ, ಅನೇಕ ಪರ್ಸನಲ್ ಕಮಿಟ್ಮೆಂಟ್ಸ್ಗಳಿರ್ತವೆ. ಜೊತೆಗೆ ಎಷ್ಟೋ ಜನ ಮಕ್ಕಳು ಈಗ 12th ಎಂಟ್ರಿ ಆಗಿರ್ತಾರೆ, ಈಗ BCom BCA BA ಓದಕ್ಕೆ ಅಂತ ಎಂಟ್ರಿ ಆಗಿರ್ತಾರೆ. ಒಬ್ಬರೇ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ, ಒಬ್ಬರೇ ಅರ್ನಿಂಗ್ ಮಾಡ್ತಿರ್ತಾರೆ. ಈ ತರ ಪ್ರಾಬ್ಲಮ್ಗಳು ಸಿಗಾಕೊಂಡ್ಬಿಡ್ತಾರೆ. ಈ ಪ್ರಾಬ್ಲಮ್ ನಿಮಗೆ AME ವಿತ್ BSc ಪರ್ಸ್ಯೂ ಮಾಡಿದ್ರೆ ಆಗಲ್ಲ. ಇದು ಬೇಸಿಕ್ ಟ್ರೈಲರ್ ವಿಚಾರ. 4 ಪಾಯಿಂಟ್ಸ್ ನಿಮಗೆ ಟ್ರೈಲರ್ ರೀತಿ ಹೇಳಿದ್ದೀನಿ. ಈ ತರ ಸುಮಾರು ವಿಚಾರಗಳಿದೆ. ಅದನ್ನ AME ಇಸ್ ಎ ಯೂನಿಕ್ ಪ್ರೋಗ್ರಾಮ್ ಅನ್ನೋ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈಗ ನಮ್ಮ ಮೈನ್ ಕಾನ್ಸೆಪ್ಟ್ಗೆ ಬರೋಣ. ಆ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಸರ್ಟಿಫಿಕೇಟ್ ಅಲ್ಲಿ ಇಂಜಿನಿಯರ್ ಅಂತ ಬರುತ್ತಾ, ಅಥವಾ ಇದು BSc ಈಕ್ವಲೆಂಟಾ, ಅಥವಾ ಇದು ಇಂಜಿನಿಯರಿಂಗ್ ಈಕ್ವಲೆಂಟಾ? ಇದು ಇಂಜಿನಿಯರಿಂಗ್ ಈಕ್ವಲೆಂಟಾ, BSc ಈಕ್ವಲೆಂಟಾ, ಸರ್ಟಿಫಿಕೇಟ್ ಅಲ್ಲಿ ಇಂಜಿನಿಯರ್ ಅಂತ ಬರ ನಿಮ್ಮನ್ನ ಇಂಜಿನಿಯರ್ ಅಂತಾನೆ ಕರೀತಾರ, ಅಥವಾ ನೀವು ಇಂಜಿನಿಯರ್ ಪ್ರೊಫೈಲ್ಗೆ ಹೋಗ್ತೀರಾ ಅನ್ನೋದನ್ನ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಸಕ್ಕೆ ಒಬ್ಬ ಸ್ಟೂಡೆಂಟ್ ನ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ಮಿಸ್ ಕಾವ್ಯ ಆನ್ ದ ಸ್ಕ್ರೀನ್. ಬನ್ನಿ ಕಾವ್ಯ. Hi, my name is Kavya. I have completed my aircraft maintenance engineering from Hindustan Aviation Academy in November 2024, and I am currently working at Textron India Private Limited, which I got a placement from our college. ಸ್ಟೂಡೆಂಟ್ ನ ಹೆಸರು ಕಾವ್ಯ ಅಂತ. AME ವಿತ್ BSc ನ ಹಿಂದೂಸ್ತಾನ್ ಏವಿಯೇಷನ್ ಅಕಾಡೆಮಿಲಿ ಪರ್ಸ್ಯೂ ಮಾಡಿದ್ದಾರೆ. ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಅವರಿಗೆ ಟೆಕ್ಸ್ಟ್ರಾನ್ ಅನ್ನೋ ಕಂಪ್ನಿಗೆ ಪ್ಲೇಸ್ಮೆಂಟ್ ಆಗಿದೆ. ಯಾವ ಕಂಪ್ನಿ ಪ್ಲೇಸ್ಮೆಂಟ್ ಆಗಿದೆ? ಟೆಕ್ಸ್ಟ್ರಾನ್ ಅನ್ನೋ ಕಂಪ್ನಿ ಪ್ಲೇಸ್ಮೆಂಟ್ ಆಗಿದೆ. ಕ್ಯಾಂಡಿಡೇಟ್ ನೇಮ್ ಅಂದ್ರೆ ಸ್ಟೂಡೆಂಟ್ ನೇಮ್ ಏನು? ಕಾವ್ಯ ಅಂತ. ಎರಡು ನೆನ್ಪಿಟ್ಕೊಂಡಿದ್ದಾರೆ. ಈಗ ಡಿಸ್ಪ್ಲೇ ಮೇಲೆ ಒಂದು ಪ್ಲೇಸ್ಮೆಂಟ್ ಪ್ರೂಫ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದು ಟೆಕ್ಸ್ಟ್ರಾನ್ ಕಂಪ್ನಿಗೆ ಅಪಾಯಿಂಟ್ಮೆಂಟ್ ಆಗಿರುವಂತಹ ಅಥವಾ ಕ್ಯಾಂಪಸ್ ಇಂಟರ್ವ್ಯೂ ಮೇಲೆ ಪ್ಲೇಸ್ಮೆಂಟ್ ಆಗಿರುವಂತಹ ಸ್ಟೂಡೆಂಟ್ ನ ಡೀಟೇಲ್ಸ್. ಟೋಟಲ್ ಆಗಿ 9 ಜನಕ್ಕೆ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಟೆಕ್ಸ್ಟ್ರಾನ್ ಅನ್ನೋ ಕಂಪ್ನಿ ಪ್ಲೇಸ್ಮೆಂಟ್ ಆಗಿದೆ. ಇದರಲ್ಲಿ ಕಾವ್ಯ ಅವರ ಹೆಸರು ಇದೆಯೋ ಇಲ್ವೋ ನೋಡಿ. ಲಾಸ್ಟ್ ಬಾಟಮ್ ಅಲ್ಲಿ ಕಾವ್ಯ ಅವರ ಹೆಸರಿದೆ. ಸೊ ಕಾವ್ಯ ಅನ್ನೋರು ಯಾವ ಕಂಪ್ನಿ ಪ್ಲೇಸ್ಮೆಂಟ್ ಆಗಿರೋದು? ಅವರು ಹೇಳಿರೋ ಪ್ರಕಾರ ಟೆಕ್ಸ್ಟ್ರಾನ್ ಅನ್ನೋ ಕಂಪ್ನಿ ಪ್ಲೇಸ್ಮೆಂಟ್ ಆಗಿರೋದು. ಸೊ ಟೋಟಲಿ ಕಾವ್ಯ ಅವ್ರ ಜೊತೆಗೆ ಇನ್ನು 8 ಜನಕ್ಕೆ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಟೆಕ್ಸ್ಟ್ರಾನ್ ಅನ್ನೋ ಕಂಪ್ನಿ ಪ್ಲೇಸ್ಮೆಂಟ್ ಆಗಿದೆ. ಸೊ ಅಲ್ಲೇ ಇದೆ ನೋಡಿ, ಕಾವ್ಯ ಸ್ಟೂಡೆಂಟ್ ಹೆಸರು, ಕಂಪ್ನಿ ಹೆಸರು ಟೆಕ್ಸ್ಟ್ರಾನ್. ಯಾವ ಪೊಸಿಷನ್ ಪ್ಲೇಸ್ಮೆಂಟ್ ಆಗಿದೆ? ಗ್ರಾಜುಯೇಟ್ ಇಂಜಿನಿಯರ್ ಅನ್ನೋ ಪೊಸಿಷನ್ಗೆ ಅಪಾಯಿಂಟ್ ಆಗಿದ್ದಾರೆ. ಇನ್ ಕೇಸ್ ಸರ್ಟಿಫಿಕೇಟ್ ಅಲ್ಲಿ ಇಂಜಿನಿಯರ್ ಅಂತ ಬರಲ್ಲ ಅನ್ನಂಗಿದ್ರೆ, ಅಥವಾ ನೀವು ಇಂಜಿನಿಯರಿಂಗ್ ಪೊಸಿಷನ್ಗೆ ಹೋಗಲ್ಲ, ಅಥವಾ ಇದು ಇಂಜಿನಿಯರಿಂಗ್ ಈಕ್ವಲೆಂಟ್ ಅಲ್ಲೋ, ಅಥವಾ ನಿಮ್ಮನ್ನ ಇಂಜಿನಿಯರ್ ಅಂತ ಕರೆಯಲ್ಲ ಅನ್ನಂಗಿದ್ರೆ, ಟೆಕ್ಸ್ಟ್ರಾನ್ ಅನ್ನೋ ಕಂಪ್ನಿ ಇನ್ಕ್ಲೂಡಿಂಗ್ ಕಾವ್ಯ, ರೆಸ್ಟ್ ಆಫ್ ಅದರ್ಸ್, ಟೋಟಲ್ 9 ಜನನ್ನ ಅವರ ಕಂಪ್ನಿಗೆ ಗ್ರಾಜುಯೇಟ್ ಇಂಜಿನಿಯರ್ ಪೊಸಿಷನ್ಗೆ ಯಾಕೆ ತಗೋತಾ ಇದ್ರು? ಲಾಜಿಕ್ ಆಗಿ ಯೋಚನೆ ಮಾಡಿ ನೋಡಿ. ಯು ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್, ಲಾಜಿಕ್ ಆಗಿ ಯೋಚನೆ ಮಾಡೋದ್ ಬಿಟ್ಟು, ಅಥವಾ ಲಾಜಿಕ್ ಆಗಿ ಅನಲೈಸ್ ಮಾಡೋದ್ ಬಿಟ್ಟು ವಿಚಾರಗಳನ್ನ ಯಾರೋ ಏನೋ ಹೇಳಿದ್ರು ಅಂತ ಅವ್ರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿ ಅವ್ರ ಒಪಿನಿಯನ್ ನೀವು ಕನ್ಸಿಡರ್ ಮಾಡ್ಕೊಂಡು ಡಿಮೋಟಿವೇಟ್ ಆಗಿ ಕೂತಿರಲ್ಲ. ವಾಟ್ ಐ ಕ್ಯಾನ್ ಸೇ ಟು ಯು, ಎಸೆನ್ಷಿಯಲಿ ವಾಟ್ ಐ ಮೀನ್ ಟು ಸೇ ಅಂತಂದ್ರೆ, ಸರ್ಟಿಫಿಕೇಟ್ ಅಲ್ಲಿ ಇಂಜಿನಿಯರ್ ಅಂತಾನೆ ಬರುತ್ತೆ. ಇದು ಇಂಜಿನಿಯರಿಂಗ್ ಈಕ್ವಲೆಂಟ್. ನೀವು ಇಂಜಿನಿಯರೇ ಆಗ್ತೀರಾ, ನೀವು ಇಂಜಿನಿಯರ್ ಪೊಸಿಷನ್ಗೆ ಹೋಗ್ತೀರಾ. ಸಿವಿಲ್ ಇಂಜಿನಿಯರ್ ಸಿವಿಲ್ಗೆ ಹೇಗೋ, ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ ಹೇಗೋ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ಗೆ ಹೇಗೋ, ಆಟೋಮೊಬೈಲ್ ಇಂಜಿನಿಯರ್ ಆಟೋಮೊಬೈಲ್ ಹೇಗೋ, ಹಾಗೆ ಏರ್ಕ್ರಾಫ್ಟ್ಗೆ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್, ಅಥವಾ ಏರ್ಕ್ರಾಫ್ಟ್ ಇಂಜಿನಿಯರ್, ಅಥವಾ ಏವಿಯೇಷನ್ ಇಂಜಿನಿಯರ್, ಅಥವಾ ಫ್ಲೈಟ್ ಇಂಜಿನಿಯರ್. ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮಗೆ? ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆಯಾ? ವಿತ್ ಪ್ರೂಫ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಥರ ಸುಮಾರು ಪ್ರೂಫ್ ಇದೆ ನಮ್ಮ ಹತ್ರ. ಇನ್ನೂ ಅನೇಕ ಕಂಪ್ನಿಗಳಿದೆ. ವಿ ಹ್ಯಾವ್ ದ ಕಂಪ್ನಿ ಫ್ರಮ್ ಏರ್ಬಸ್ ಕಂಪ್ನಿ ಇದೆ, ಟೆಕ್ಸ್ಟ್ರಾನ್ ಕಂಪ್ನಿ ತೋರಿಸಿ ನಿಮಗೆ, ಆಕ್ಸೆಂಚರ್ ಇದೆ, ದೆನ್ ಎನ್ಗೇವ್ ಏವಿಯೇಷನ್ ಇದೆ, ಅಕ್ಕಾ ಟೆಕ್ನಾಲಜೀಸ್ ಇದೆ, ಕೊಲಿನ್ಸ್ ಏರೋಸ್ಪೇಸ್ ಇದೆ. ಈ ಥರ ಸುಮಾರು ಕಂಪ್ನಿಗಳಿದೆ. ಬಟ್ ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಜಸ್ಟ್ ಫಾರ್ ದ ಟೈಮ್ ಬೀಯಿಂಗ್ ಆ ಪೊಸಿಷನ್ಗೆ ಅಪಾಯಿಂಟ್ ಆಗಿದ್ರೆ ಅನ್ನೋದು ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತೀನಿ. ಈಗ ಮನೆ ಮುಂದೆ ಬೋರ್ಡ್ ಹಾಕೊಂಡಿರ್ತಾರೆ ನೋಡಿದ್ದೀರಾ, ಡಾಕ್ಟರ್ ರಾಘವೇಂದ್ರ MBPS, ಡಾಕ್ಟರ್ ರಾಜು MTech, ಈ ತರ ನೀವು ಮನೆ ಮುಂದೆನೆ ಹಾಕಬಹುದು. ಮಿಸ್ಟರ್ ಪ್ರೀತಮ್ ಗೌಡ
AME, BSc ಅಥವಾ ಡೈರೆಕ್ಟಾಗಿ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಅಥವಾ ಏರ್ಕ್ರಾಫ್ಟ್ ಇಂಜಿನಿಯರ್ ಪ್ಲಸ್ BSc ಅಥವಾ ಏರ್ಕ್ರಾಫ್ಟ್ ಇಂಜಿನಿಯರ್ BSc ಅಂತ ಹಾಕಬಹುದು. ಇನ್ವಿಟೇಷನ್ ಕಾರ್ಡಲ್ಲಿ ಹಾಕಬಹುದು. ಆ ಪ್ರಿವಿಲೇಜು ನಿಮಗೆ ಡೈರೆಕ್ಟಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದನೇ ಕೊಟ್ಟಿರ್ತಾರೆ. ಸೊ ಸರ್ಟಿಫಿಕೇಟಲ್ಲಿ ಇಂಜಿನಿಯರ್ ಅಂತಲೇ ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಇಂದನೇ ಬರುತ್ತೆ. ಇದು ಇಂಜಿನಿಯರ್ಗೆ ಈಕ್ವಲೆಂಟು. ಟು ಬಿ ವೆರಿ ಸ್ಪೆಸಿಫಿಕ್ ಆನ್ ದ ಪಾಯಿಂಟ್, ಇಟ್ಸ್ ಎ ಡ್ಯೂಯಲ್ ಪ್ರೋಗ್ರಾಮ್. AME ವಿತ್ BSc ಫ್ರಮ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, AME ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಸರ್ಟಿಫಿಕೇಟ್ ಇಂಜಿನಿಯರ್ ಅಂತಾನೆ ಬರುತ್ತೆ, ಇಂಜಿನಿಯರ್ಗೆ ಈಕ್ವಲೆಂಟು. ಕಾನ್ಸೆಪ್ಟ್ ಅರ್ಥ ಆಯ್ತಾ? ವೆರಿ ಸಿಂಪಲ್. ಇದನ್ನ ಪೇರೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಶಾರದಮ್ಮ ಅವರೇ, ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ ಅಂತ ಯಾರು ಕೇಳಿದ್ರೆ, ಅವನು ಏರ್ಕ್ರಾಫ್ಟ್ ಇಂಜಿನಿಯರ್ ವಿತ್ BSc ಸ್ಟಡಿ ಮಾಡ್ತಾ ಇದ್ದಾನೆ. ಇದು ಡ್ಯೂಯಲ್ ಕ್ವಾಲಿಫಿಕೇಶನ್ ಇನ್ ದ ಜಾಯಿಂಟ್ ಹ್ಯಾಂಡ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳ್ಕೋಬಹುದು. ಅಥವಾ ಯಾರು ನಿಮ್ಮ ಮಗಳು ಏನು ಮಾಡಿದಾಳೆ ಅಂತ ಕೇಳಿದ್ರೆ, ಶೀಸ್ ಎನ್ ಏರ್ಕ್ರಾಫ್ಟ್ ಇಂಜಿನಿಯರ್ ವಿತ್ BSc ಗ್ರಾಜುಯೇಟ್, ಡ್ಯೂಯಲ್ ಕ್ವಾಲಿಫಿಕೇಶನ್ ಅವಳು ಅಂತಾನೆ ಹೇಳ್ಕೋಬಹುದು. ಆ ಪ್ರಿವಿಲೇಜ್ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಬಂದಿರುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ನಿಮಗೂ? ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ ಸೆಷನ್ನ ಮುಗಿಸೋಕ್ಕಿಂತ ಮುಂಚೆ 2 ಥಿಂಗ್ಸ್ ಐ ನೀಡ್ ಟು ಡಿಸ್ಕಸ್ ವಿತ್ ಯು. ಅದರಲ್ಲಿ ಮೊದಲನೇದೇನಂತಂದರೆ, ಯಾವಾಗಲೂ ಪೇರೆಂಟ್ಸು ಸ್ಟೂಡೆಂಟ್ಸು ಕಾಮನ್ ಆಗಿ ಕೇಳೋಂಥ ಕ್ವಶನು, ಸರ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕಾ? ಅಪಾಯಿಂಟ್ಮೆಂಟ್ ತೊಗೊಳ್ದೆ ಬರಬಾರ್ದು ಅನ್ನೋ ಕಾನ್ಸೆಪ್ಟು ನಂದಲ್ಲ. ಯಾಕೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು ಅಂತ ಹೇಳ್ತೀನಿ. ವರ್ಷಕ್ಕೆ AME ಎಕ್ಸಾಮಿನೇಷನು 4 ಸಲ ನಡೆಯುತ್ತೆ. ಈ ಪಾಯಿಂಟನ್ನು ಹೇಳೋಕ್ಕಿಂತ ಮುಂಚೆ ಗೊತ್ತಿತ್ತಾ ನಿಮಗೆ? ಇಲ್ಲ. BSc ಎಕ್ಸಾಮಿನೇಷನ್ 2 ಸಲ ನಡೆಯುತ್ತೆ. ಈ ಪಾಯಿಂಟನ್ನು ಹೇಳೋಕ್ಕಿಂತ ಮುಂಚೆ ಗೊತ್ತಿತ್ತಾ ನಿಮಗೆ? ಈ ಥರ ಅನೇಕ ಪಾಯಿಂಟ್ಸ್ಗಳು ವರ್ತ್ ಡಿಸ್ಕಸ್ಸಿಂಗ್ ಇದೆ. ಪೇರೆಂಟ್ಸ್ ವ್ಯೂ ಪಾಯಿಂಟಲ್ಲಿ ಅನೇಕ ಕ್ವಶನ್ಸ್ಗಳಿರ್ತವೆ, ಸ್ಟೂಡೆಂಟ್ಸ್ ವ್ಯೂ ಪಾಯಿಂಟಲ್ಲಿ ಅನೇಕ ಕ್ವಶನ್ಸ್ಗಳಿರ್ತವೆ. ಈ ಲೋನ್ ಪ್ರೊಸೀಜರ್ ಏನು, ಲೋನ್ ಯಾವಾಗ ತೊಗೋಬೇಕು, ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಎಷ್ಟು ದಿವಸಕ್ಕೆ ಸ್ಯಾಂಕ್ಷನ್ ಆಗುತ್ತೆ, ಎಷ್ಟು ಸ್ಯಾಂಕ್ಷನ್ ಆಗುತ್ತೆ, ವಾಪಸ್ ಯಾವಾಗ ಕಟ್ಟೋದಿರುತ್ತೆ, ಜೊತೆಗೆ BSc ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ, AME ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ, ಅದು UGC ಅಪ್ರೂವ್ಡಾ, ACT ಅಪ್ರೂವ್ಡಾ, ನೆಕ್ಸ್ಟ್ ಏನೇನು ಆಪ್ಷನ್ಸ್ಗಳಿರುತ್ತೆ. ಇದಲ್ಲದೆ ಇನ್ನೂ ಒಂದಷ್ಟು ಟೆಕ್ನಿಕಲ್ ಕ್ವಶನ್ಸ್ಗಳು, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಸೂಟೇಬಲ್, ಒಳಗಡೆ ಹಾಸ್ಟೆಲ್ ಫೆಸಿಲಿಟಿ ಹೇಗಿರುತ್ತೆ, ಅದಕ್ಕೆ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ, ಈ ಥರ ಅನೇಕ ಡೀಟೇಲ್ಸ್ಗಳು ಸ್ಟೂಡೆಂಟ್ಸ್ಗೂ ಮತ್ತು ಪೇರೆಂಟ್ಸ್ಗಳಿಗೆ ಗೊತ್ತಾಗಬೇಕಾಗಿರುತ್ತೆ. ಬಿಕಾಸ್ ಆಫ್ ವಿಚ್ ಇದೆಲ್ಲ ಸ್ವಲ್ಪ ಇನ್ ಡೆಪ್ತಾಗಿ ನಿಮ್ಗೆ ಗೊತ್ತಾಗಬೇಕು ಅಂದರೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕು. ಸೊ ದಟ್ ನಾನು ಕ್ಯಾಂಪಸಲ್ಲಿ ಇರ್ತೀನಿ, ಇದನ್ನೆಲ್ಲ ಸ್ವಲ್ಪ ಇನ್ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾಯಿಂಟ್ ನಂಬರ್ 2, ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಏನೋ AME ಅಂತ ಒಂದು ಪ್ರೋಗ್ರಾಮ್ ಇದೆ. AME ವಿತ್ BSc ವಿತ್ AIML ಆ್ಯಂಡ್ ಡೇಟಾ ಸೈನ್ಸು. ಸ್ಕೋಪ್ ಚೆನ್ನಾಗಿದೆ, ಫ್ಯೂಚರ್ ಚೆನ್ನಾಗಿದೆ, ಒಳ್ಳೆ ಕೆಲಸ ಸಿಗುತ್ತೆ, ಎಲ್ಲ ಚೆನ್ನಾಗಿದೆ, ಕರೆಕ್ಟು. ವಾಟ್ ಅಬೌಟ್ ಕಾಮರ್ಸ್ ಅಥವಾ ಆರ್ಟ್ಸ್ ಸ್ಟೂಡೆಂಟ್ಸು? ಕಾಮರ್ಸು ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಬೇರೆ ಯಾವುದೋ ಕೋರ್ಸಸ್ ಇಲ್ವಾ? ಕಾಮರ್ಸು ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸು ಕಾಮನ್ ಆಗಿ ಮಾಡೋದೇನೋ, ಕಾಮರ್ಸ್ ಸ್ಟೂಡೆಂಟ್ಸ್ಗಳು BCom ಮಾಡ್ತಾರೆ, ಇಲ್ಲ BBA ಮಾಡ್ತಾರೆ, ಅಥವಾ BA ಮಾಡ್ತಾರೆ, ಅಥವಾ ಈಗ ರೀಸೆಂಟಾಗಿ BCA ಅಂತ ಒಂದು ಟ್ರೆಂಡಿಂಗಲ್ಲಿದೆ, ಅದನ್ನು ಮಾಡ್ಬಿಡ್ತಾರೆ. ಆರ್ಟ್ಸ್ ಸ್ಟೂಡೆಂಟ್ಸ್ಗಳು ಆಬ್ವಿಯಸ್ಲಿ BAಗೆ ಹೋಗಬೇಕು, BAಗೆ ಹೋಗ್ತಾರೆ. ಬಟ್ ಈಗೇನಾಗಿದೆ ಅಂತಂದರೆ, ಈ BCom, BBA, BA, BCA ಎಲ್ಲ ಕಾಮನ್ ಆಗೋಗಿದೆ. ಬಿಕಾಸ್ ಆಫ್ ವಿಚ್ ಏನಾಗ್ತಾ ಇದೆ, ಕಾಂಪಿಟೆನ್ಸಿ ಜಾಸ್ತಿ, ಪಾಸ್ ಔಟ್ ಜಾಸ್ತಿ, ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಜಾಸ್ತಿ. ಸೊ ಹೌ ಟು ಟ್ಯಾಕಲ್ ದಿಸ್? ಈ ಪ್ರಾಬ್ಲಮ್ನ ಕೌಂಟರ್ ಮಾಡೋದು ಹೇಗೆ? AME ಏನೋ ಸೈನ್ಸ್ ಸ್ಟೂಡೆಂಟ್ಸ್ಗಾಯಿತು, ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಬೇರೆ ಯಾವುದೋ ಆಪ್ಷನ್ ಇಲ್ವಾ ಸರ್? ಎಸ್, ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆ ಯೂನಿಕ್ ಆಪ್ಷನ್ ಇದೆ. ಅದ್ರ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿ, ಚೆನ್ನಾಗಿ ಸ್ಟಡಿ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅಪ್ಕಮಿಂಗ್ ಸೆಷನಲ್ಲಿ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ. ಆ ವಿಡಿಯೋನ ಕಾಮರ್ಸ್ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡೋರಂತೆ. ಇನ್ನೂ ಒಂದಷ್ಟು ಅನೇಕ ಇನ್ಫಾರ್ಮೇಷನ್ಸ್ಗಳ ಜೊತೆಗೆ, ಅನೇಕ ಪ್ರೂಫ್ಗಳ ಜೊತೆಗೆ, ಅನೇಕ ಲಾಜಿಕ್ಸ್ಗಳ ಜೊತೆಗೆ ಅಪ್ಕಮಿಂಗ್ ಸೆಷನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.